ಹಾಯ್ ಫ್ರೆಂಡ್ಸ್, ರೆಸ್ಟೋರೆಂಟಲ್ಲಿ ಸಿಗುವಂಥ ಸ್ಪೈಸಿ ಚಿಕನ್ ಲೆಗ್ ಫ್ರೈಯನ್ನು ಮನೇಲಿ ಹೇಗೆ ಸ್ಪೈಸಿಯಾಗಿ ಮಾಡೋದು ಅನ್ನೋದನ್ನು ನೋಡೋಣ. ಇಲ್ಲಿ ನಾನು 2 ಚಿಕನ್ ಲೆಗ್ ಪೀಸನ್ನು ನೀರಲ್ಲಿ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅರ್ಧ ಲಿಂಬು ರಸವನ್ನು ಸೇರಿಸ್ತಾ ಇದ್ದೀನಿ. 1/4 ಸ್ಪೂನ್ ಅರಿಶಿನ ಪೌಡರ್, ಹಾಗೆ 1/4 ಸ್ಪೂನ್ ಗರಂ ಮಸಾಲ ಪೌಡರ್ ಮತ್ತು 1.5 ಸ್ಪೂನ್ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಅರ್ಧ ಸ್ಪೂನ್ ಅಚ್ಚ ಖಾರದ ಪುಡಿಯನ್ನು ಜಾಸ್ತಿ ಸೇರಿಸ್ಕೋಬೋದು. ಅರ್ಧ ಸ್ಪೂನ್ ಉಪ್ಪು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1.5 ಸ್ಪೂನ್ ಎಣ್ಣೆ, ಹಾಗೆ 2 ಸ್ಪೂನ್ ಮೊಸರನ್ನು ಸೇರಿಸ್ತಾ ಇದ್ದೀನಿ. ಮೊಸರು ಬದಲಿಗೆ ನೀವು ಯೋಗರ್ಟ್ ಕೂಡ ಹಾಕ್ಬೋದು, ಇದರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 1/4 ಸ್ಪೂನ್ ಜೀರಿಗೆ ಪೌಡರನ್ನು ಕೂಡ ಸೇರಿಸಿದ್ದೀನಿ. ಇಲ್ಲಿ ನಾನು ಈ ಲೆಗ್ ಪೀಸನ್ನು ನೈಫಿಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ವಾಶ್ ಮಾಡಿದ ನಂತರ ಕೂಡ ಮಾಡ್ಕೋಬೋದು. ನಂತರ ಈ ಮಿಶ್ರಣವನ್ನು 1 ಅವರ್ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಒಂದು ಬಾಣಲಿಯಲ್ಲಿ ಕಾದ ನಂತರ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಕಪ್ಪು. ನಂತರ 3-4 ಕರಿ ಲೀವ್ಸನ್ನು ಹಾಕಿದ್ದೀನಿ. ಎಣ್ಣೆ ಕಾದಿದೆ. ಈಗ ನಾನು ಮಿಕ್ಸ್ ಮಾಡಿದಂತಹ ಲೆಗ್ ಪೀಸನ್ನು ಬಾಣಲಿಗೆ ಬಿಡ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಚಿಕನ್ ಫ್ರೈ ಆಗಬೇಕು. ನೋಡಿ, ನೀಟಾಗಿ ಚಿಕನ್ ಫ್ರೈ ಆಗಬೇಕು. ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ಥರ ನೀಟಾಗಿ ಫ್ರೈ ಆಗಿರಬೇಕು. ನೋಡಿದ್ರಲ್ಲ, ಮನೆ ಮಂದಿಯೆಲ್ಲ ಇಷ್ಟಪಟ್ಟು ತಿಂತಾರೆ ಇದನ್ನು. ನನ್ನ ಈ ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.